ನಿಂದ ರಿಪಬ್ಲಿಕ್ ಕನ್ನಡದ ಆಸ್ತಿ ದೊಡ್ಡ ಇಂಪ್ಯಾಕ್ಟ್ ಇದು. ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾವ ರೀತಿ ಇವರು ಹೆಣ್ಣು ಭ್ರೂಣ ಕೊಲ್ತಾ ಇದ್ರು, ಹಣ ಮಾಡ್ತಾ ಇದ್ರು, ಆ ಜಾಗ ಎಲ್ಲಿ ಅಂತ ಪತ್ತೆ ಹಚ್ಚಿ ದಾಳಿ ಮಾಡುವಂತಹ ಕೆಲಸ ಈಗ ಆಗಿದೆ. ಈ ಬಗ್ಗೆ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಫೈನಲಿ ಈಗ ರಿಪಬ್ಲಿಕ್ ಕನ್ನಡದ ಆಸ್ತಿ ದೊಡ್ಡ ಇಂಪ್ಯಾಕ್ಟ್ ಎನ್ನುವಂತೆ ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಶಾಕ್ ಎದುರಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಫಾರ್ಮ್ ಹೌಸ್ ಮೇಲೆ ದಾಳಿಯಾಗಿದೆ. ಆರೋಗ್ಯ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮೈಸೂರಿನ ಹುಡುಗನಹಳ್ಳಿಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ಪಡೆದು ಭ್ರೂಣ ಪತ್ತೆ ಮಾಡ್ತಾ ಇತ್ತು ತಂಡ. ಭ್ರೂಣಲಿಂಗ ಪತ್ತೆಗೆ 4 ಗರ್ಭಿಣಿಯರು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ದಾಳಿ ಮಾಡಿದ್ದಾರೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪರಿಕರಗಳನ್ನು ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಆಸ್ತಿ ದೊಡ್ಡ ಇಂಪ್ಯಾಕ್ಟ್ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ಮಾಡಿರೋದು. ಆರೋಗ್ಯ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮೈಸೂರಿನ ಹುಡುಗನಹಳ್ಳಿಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ಪಡೆದು ಭ್ರೂಣ ಪತ್ತೆ ಮಾಡ್ತಾ ಇತ್ತು ಈ ತಂಡ. ಭ್ರೂಣಲಿಂಗ ಪತ್ತೆಗೆ 4 ಗರ್ಭಿಣಿಯರು ಕೂಡ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ದಾಳಿ ನಡೆಸಿದಂತಹ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಭ್ರೂಣಲಿಂಗ ಪತ್ತೆಗೆ ಬಳಸ್ತಾ ಇದ್ದ ಪರಿಕರಗಳನ್ನು ಸೀಸ್ ಮಾಡಿದ್ದಾರೆ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಭ್ರೂಣ ಹತ್ಯೆ ಅಂತಹ ಪ್ರಕರಣಗಳು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಗಳನ್ನ ಮಾಡಿದ್ರು ಕೂಡ ಇದರ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಒಂದಷ್ಟು ಅರಿವು ಮೂಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನಲ್ಲಿ ಈ ಹೆಣ್ಣು ಭ್ರೂಣ ಪರೀಕ್ಷೆ ಜಾಲ ಏನಿದೆ ಅದು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಬೇರೂರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಿನ್ನೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಬಲ್ಲೂರು ರಸ್ತೆಯಲ್ಲಿ ಬರುವಂತಹ ಬಲ್ಲೂರಿಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಹುಲಿಗಳ್ಳಿ ಗ್ರಾಮದಲ್ಲೂ ಕೂಡ ಈ ಒಂದು ಜಾಲ ಸಕ್ರಿಯವಾಗಿ ತನ್ನ ಚಟುವಟಿಕೆ ನಡೆಸ್ತಾ ಇತ್ತು. ನನಗೆ ಸದ್ಯ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ದಂತಹ ಮನೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಹುಲಿಗಳ್ಳಿಗೆ ಹೋಗುವಂತಹ ಏನು ರಸ್ತೆ ಪಕ್ಕದಲ್ಲಿ ಬರುವಂತಹ ಒಂದು ಐಷಾರಾಮಿ ಬಂಗ್ಲೆ ಆಗಿದೆ. ಇದು ಒಂದು ಖಾಸಗಿ ಆಸ್ಪತ್ರೆಯ ಏನು ನರ್ಸ್ಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐಷಾರಾಮಿ ಆಗಿರುವಂತಹ ಮನೆಯಲ್ಲಿ ನಿಜಕ್ಕೂ ಕೂಡ ಈಗಾಗಲೇ ಕಳೆದ ಹಲವು ದಿನಗಳಲ್ಲೂ ಕೂಡ ಏನೊಂದು ಹೆಣ್ಣು ಭ್ರೂಣ ಪರೀಕ್ಷೆ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಏನು ನರ್ಸ್ ಸೇರಿದಂತೆ 5 ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮನೆ ಮುಂಭಾಗದಲ್ಲಿ ಒಂದಷ್ಟು ಈಗಾಗಲೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಮನೆ ಮುಂಭಾಗದಲ್ಲಿ ಒಂದಷ್ಟು ಸಿರಿಂಜ್ಗಳಿರ್ಬೋದು, ಏನು ವೈದ್ಯರ ಒಂದು ಸಲಕರಣೆಗಳಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಮನೆ ಮುಂಭಾಗದಲ್ಲಿ ಬಿಸಾಕಿರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಏನೋ ಒಂದಷ್ಟು ಏನೋ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಬಿಸಾಕಿರುವಂತದ್ದು. ಇನ್ನು ಇದೇ ಅಳತಿ ದೂರದಲ್ಲೂ ಕೂಡ ಒಂದಷ್ಟು ಏನೋ ಈಗಾಗಲೇ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳು ಕೂಡ ಈಗಾಗಲೇ ಸುಡಲಾಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ದಾಳಿ ಆಗುತ್ತೆ ಅಂತೇಳಿ ಒಂದಷ್ಟು ಮುನ್ಸೂಚನೆ ಗೊತ್ತಾದ ಕಾರಣಕ್ಕಾಗಿ ಮನೆಯ ಮುಂಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನೋ ಸಿರಿಂಜ್ಗಳ ಬಾಟಲ್ ಏನಿದೆ ಅದೆಲ್ಲ ಇಲ್ಲಿ ಸುಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಸಣ್ಣ ಬಾಟಲ್ ಎಲ್ಲ ಏನು ಇದೆ ಆದ್ರೆ ಇಂಜೆಕ್ಷನ್ ಮಾಡುವಂತಹ ಒಂದಷ್ಟು ಔಷಧಿ ಬಾಟಲ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣದಲ್ಲಿ ಸುಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಏನು ಸಾಕ್ಷಿಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಏನೋ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿರುವಂತದ್ದು. ಇನ್ನು ಮನೆಯನ್ನು ನೋಡೋದಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ತೋಟದ ಮನೆಯಾಗಿದೆ, ಒಂದು ಫಾರ್ಮ್ ಹೌಸ್ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಕರೆಯುವಂತದ್ದು. ಖಾಸಗಿ ಆಸ್ಪತ್ರೆಯ ನರ್ಸ್ ಇರುವಂತಹ ಶ್ಯಾಮ್ಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಇವರು ಕೂಡ ಮೈಸೂರಿನ ಬನ್ನೂರಲ್ಲಿ ಬರುವಂತಹ SK ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿಗೆ ಬರುವಂತಹ ಪರೀಕ್ಷೆಗೆ ಬರುವಂತಹ ಕೆಲವೊಬ್ರು ಏನು ಮಹಿಳೆಯರಿದ್ದಾರೆ, ಅಂದ್ರೆ 1 ಮತ್ತು 2 ಹೆಣ್ಣು ಮಕ್ಕಳಾಗಿರ್ತವೆ, ಅಂತವರಲ್ಲೇ ಅವರು ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಇದೇ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಈಗಾಗಲೇ ಪೊಲೀಸರಲ್ಲೇ ದಾಳಿ ಮಾಡಿದ ಸಂದರ್ಭದಲ್ಲೂ ಕೂಡ ಸ್ಕ್ಯಾನಿಂಗ್ ಮಿಷನ್ ಇರಬಹುದು, ಜೊತೆಗೆ ಲಕ್ಷಗಟ್ಟಲೆ ಹಣ ಕೂಡ ಈಗಾಗಲೇ ಪೊಲೀಸರ ಕೈಗೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಿಪಬ್ಲಿಕ್ ಕನ್ನಡದ ಆಸ್ತಿ ದೊಡ್ಡ ಇಂಪ್ಯಾಕ್ಟ್ ಇದು. ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ.
ಯಾವ ರೀತಿ ಇವರು ಹೆಣ್ಣು ಭ್ರೂಣ ಕೊಲ್ತಾ ಇದ್ರು, ಹಣ ಮಾಡ್ತಾ ಇದ್ರು, ಆ ಜಾಗ ಎಲ್ಲಿ ಅಂತ ಪತ್ತೆ ಹಚ್ಚಿ ದಾಳಿ ಮಾಡುವಂತಹ ಕೆಲಸ ಈಗ ಆಗಿದೆ. ಈ ಬಗ್ಗೆ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಫೈನಲಿ ಈಗ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ಎನ್ನುವಂತೆ ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಶಾಕ್ ಎದುರಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಫಾರ್ಮ್ ಹೌಸ್ ಮೇಲೆ ದಾಳಿಯಾಗಿದೆ. ಆರೋಗ್ಯ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮೈಸೂರಿನ ಹುಡುಗನಹಳ್ಳಿಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ಪಡೆದು ಭ್ರೂಣ ಪತ್ತೆ ಮಾಡ್ತಾ ಇತ್ತು ತಂಡ. ಭ್ರೂಣಲಿಂಗ ಪತ್ತೆಗೆ 4 ಗರ್ಭಿಣಿಯರು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ದಾಳಿ ಮಾಡಿದ್ದಾರೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪರಿಕರಗಳನ್ನು ಸೀಸ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೆಣ್ಣು ಭ್ರೂಣ ಕೊಂದು ಹಣ ಮಾಡ್ತಾ ಇದ್ದವರಿಗೆ ಯಾವ ರೀತಿ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ಮಾಡಿರೋದು. ಆರೋಗ್ಯ ಇಲಾಖೆ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮೈಸೂರಿನ ಹುಡುಗನಹಳ್ಳಿಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ಪಡೆದು ಭ್ರೂಣ ಪತ್ತೆ ಮಾಡ್ತಾ ಇತ್ತು ಈ ತಂಡ. ಭ್ರೂಣಲಿಂಗ ಪತ್ತೆಗೆ 4 ಗರ್ಭಿಣಿಯರು ಕೂಡ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ದಾಳಿ ನಡೆಸಿದಂತಹ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಭ್ರೂಣಲಿಂಗ ಪತ್ತೆಗೆ ಬಳಸ್ತಾ ಇದ್ದ ಪರಿಕರಗಳನ್ನು ಸೀಸ್ ಮಾಡಿದ್ದಾರೆ. ಸಮಾಜ ಎಷ್ಟೇ ಮುಂದುವರೆದ್ರು ಹೆಣ್ಣು ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ಕೂಡ ನಿರಂತರವಾಗಿ ನಡೀತಾನೆ ಇದೆ. ಆರೋಗ್ಯ ಇಲಾಖೆ ನಿರಂತರವಾಗಿ ದಾಳಿಗಳನ್ನ ಮಾಡಿದ್ರು ಕೂಡ ಇದರ ಬಗ್ಗೆ ಇಲ್ಲೂ ಕೂಡ ಸಾಕಷ್ಟು ಗ್ರಾಮೀಣ ಭಾಗದ ಜನರಿಗೆ ಒಂದಷ್ಟು ಅರಿವು ಮೂಡಿಲ್ಲ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರಿನಲ್ಲಿ ಈ ಹೆಣ್ಣು ಭ್ರೂಣ ಪರೀಕ್ಷೆ ಜಾಲ ಏನಿದೆ ಅದು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಬೇರೂರುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ನಿನ್ನೆ ಮೈಸೂರಿನ ಹೊರವಲಯದಲ್ಲಿರುವಂತಹ ಬಲ್ಲೂರು ರಸ್ತೆಯಲ್ಲಿ ಬರುವಂತಹ ಬಲ್ಲೂರಿಗೆ ಹೋಗುವಂತಹ ರಸ್ತೆಯಲ್ಲಿರುವಂತಹ ಹುಲಿಗಳಿ ಗ್ರಾಮದಲ್ಲೂ ಕೂಡ ಈ ಒಂದು ಜಾಲ ಸಕ್ರಿಯವಾಗಿ ತನ್ನ ಚಟುವಟಿಕೆ ನಡೆಸ್ತಾ ಇತ್ತು. ನನಗೆ ಸದ್ಯ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ದಂತಹ ಮನೆ ಮುಂಭಾಗದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಇದು ಹುಲಿಗಳಿಗೆ ಹೋಗುವಂತಹ ಏನು ರಸ್ತೆ ಪಕ್ಕದಲ್ಲಿ ಬರುವಂತಹ ಒಂದು ಐಷಾರಾಮಿ ಬಂಗ್ಲೆ ಆಗಿದೆ. ಇದು ಒಂದು ಖಾಸಗಿ ಆಸ್ಪತ್ರೆಯ ಏನು ನರ್ಸ್ಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಐಷಾರಾಮಿ ಆಗಿರುವಂತಹ ಮನೆಯಲ್ಲಿ ನಿಜಕ್ಕೂ ಕೂಡ ಈಗಾಗಲೇ ಕಳೆದ ಹಲವು ದಿನಗಳಲ್ಲೂ ಕೂಡ ಏನೊಂದು ಹೆಣ್ಣು ಭ್ರೂಣ ಪರೀಕ್ಷೆ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಏನು ನರ್ಸ್ ಸೇರಿದಂತೆ ಇವರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮನೆ ಮುಂಭಾಗದಲ್ಲಿ ಒಂದಷ್ಟು ಈಗಾಗಲೇ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಮನೆ ಮುಂಭಾಗದಲ್ಲಿ ಒಂದಷ್ಟು ಸಿರಿಂಜ್ಗಳಿರ್ಬೋದು, ಏನೋ ವೈದ್ಯರ ಒಂದು ಸಲಕರಣೆಗಳಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ಮನೆ ಮುಂಭಾಗದಲ್ಲಿ ಬಿಸಾಕಿರುವಂತದ್ದು ಬಹಳ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು ಹೆಣ್ಣು ಭ್ರೂಣ ಪರೀಕ್ಷೆ ನಡೆಸ್ತಾ ಇದ್ರು ಅಂತ ಹೇಳಿ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಏನೋ ಒಂದಷ್ಟು ಏನೋ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಬಿಸಾಕಿರುವಂತದ್ದು. ಇನ್ನು ಇದೇ ಅಳತಿ ದೂರದಲ್ಲೂ ಕೂಡ ಮತ್ತಷ್ಟು ಒಂದಷ್ಟು ಏನೋ ಈಗಾಗಲೇ ಸಿರಿಂಜ್ಗಳಿರ್ಬೋದು, ಔಷಧಿಯ ಬಾಟಲ್ಗಳು ಕೂಡ ಈಗಾಗಲೇ ಸುಡಲಾಗಿದೆ. ಅಂದ್ರೆ ಎಲ್ಲ ಒಂದು ಕಡೆ ದಾಳಿ ಆಗುತ್ತೆ ಅಂತೇಳಿ ಒಂದಷ್ಟು ಮುನ್ಸೂಚನೆ ಗೊತ್ತಾದ ಕಾರಣಕ್ಕಾಗಿ ಮನೆಯ ಮುಂಭಾಗದ ದೃಶ್ಯ ಗಮನಿಸ್ತಾ ಇರಬಹುದು. ಸಾಕಷ್ಟು ಏನೋ ಸಿರಿಂಜ್ಗಳ ಬಾಟಲ್ ಏನಿದೆ ಅದೆಲ್ಲ ಇಲ್ಲಿ ಸುಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾಕಷ್ಟು ಸಣ್ಣ ಬಾಟಲ್ ಎಲ್ಲ ಏನು ಇದೆ ಅಂದ್ರೆ ಇಂಜೆಕ್ಷನ್ ಮಾಡುವಂತಹ ಒಂದಷ್ಟು ಔಷಧಿ ಬಾಟಲ್ಗಳನ್ನು ಕೂಡ ಈಗಾಗಲೇ ಸಂಪೂರ್ಣದಲ್ಲಿ ಸುಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಇಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮುಂಭಾಗದಲ್ಲಿ ಈ ರೀತಿಯಾದಂತಹ ಒಂದಷ್ಟು ಸಾಕ್ಷಿಗಳನ್ನ ಏನೋ ವಶಕ್ಕೆ ಪಡುವಂತಹ ಕೆಲಸವನ್ನು ಮಾಡಿರುವಂತದ್ದು. ಇನ್ನು ಮನೆಯನ್ನು ನೋಡೋದಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ತೋಟದ ಮನೆಯಾಗಿದೆ, ಒಂದು ಫಾರ್ಮ್ ಹೌಸ್ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಕರೆಯುವಂತದ್ದು. ಖಾಸಗಿ ಆಸ್ಪತ್ರೆಯ ನರ್ಸ್ ಇರುವಂತಹ ಶ್ಯಾಮ್ಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಮನೆ ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಇವರು ಕೂಡ ಮೈಸೂರಿನ ಬನ್ನೂರಲ್ಲಿ ಬರುವಂತಹ SK ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಅಲ್ಲಿಗೆ ಬರುವಂತಹ ಪರೀಕ್ಷೆಗೆ ಬರುವಂತಹ ಕೆಲವೊಬ್ರು ಏನು ಮಹಿಳೆಯರಿದ್ದಾರೆ, ಅಂದ್ರೆ 1 ಮತ್ತು 2 ಹೆಣ್ಣು ಮಕ್ಕಳಾಗಿರ್ತವೆ, ಅಂತವರಲ್ಲೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಇದೇ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಈಗಾಗಲೇ ಪೊಲೀಸರಲ್ಲೇ ದಾಳಿ ಮಾಡಿಸೋದ್ರ ಬದಲು ಕೂಡ ಸ್ಕ್ಯಾನಿಂಗ್ ಮಿಷನ್ ಇರಬಹುದು, ಜೊತೆಗೆ ಲಕ್ಷಗಟ್ಟಲೆ ಹಣ ಕೂಡ ಈಗಾಗಲೇ ಪೊಲೀಸರ ಕೈಗೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು.